ಯಾವ ಥರ ಡೌನ್ಲೋಡ್ ಮಾಡ್ಬೇಕಂತ. ಈಗ ನೀವು ಮೊದಲು ಹೋಗಿ ಪಿಂಟ್ರೆಸ್ಟ್ ಆ್ಯಪ್ನ ಡೌನ್ಲೋಡ್ ಮಾಡ್ಬೇಕಾಗತ್ತೆ. ನೋಡಿ ಇಲ್ಲಿ ಪ್ಲೇಸ್ಟೋರ್ಗೆ ಹೋಗಿ ಹಾಗೆ ಇಲ್ಲಿ ಸರ್ಚ್ ಮಾಡಿ ಪಿಂಟ್ರೆಸ್ಟ್ ಅಂತ ಟೈಪ್ ಮಾಡಿ. ಈಗ ನೋಡಿ ಪಿಂಟ್ರೆಸ್ಟ್ ಅಂತ ಇಲ್ಲಿ ನೋಡಿ ಈ ಥರ ಈ ಆ್ಯಪ್ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ಈಗ ಅಪ್ಡೇಟ್ ಮಾಡೋದಷ್ಟೇ. ಈಗ ನೋಡಿ ಈಗ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಬಿಟ್ಟು ನೀವು ಲಾಗಿನ್ ಮಾಡ್ಬೇಕಾಗತ್ತೆ, ಇಲ್ಲಾಂದರೆ ಹಾಗೆ ಸೈನಪ್ ಮಾಡಿ ನಂಬರ್ ಹಾಕಿ. ಈಗ ನೋಡಿ ಇಲ್ಲಿ ಸರ್ಚ್ ಮಾಡಿ, ನಿಮಗೆ ಯಾವ ಥರ ಬೇಕಂತ ಸರ್ಚ್ ಮಾಡಿ. ಇಲ್ಲಿ ಈಗ ನೋಡಿ ಬ್ಯಾಕ್ಗ್ರೌಂಡ್ ಅಂತ ಸರ್ಚ್ ಮಾಡ್ತಾ ಇದ್ದೀನಿ. ಬ್ಯಾಕ್ಗ್ರೌಂಡ್ ಇಲ್ಲಿ ಮುಂದೆ ನೀವು ಟೈಪ್ ಏನಂದರೆ ಅಸ್ಥೆಟಿಕ್ ಅಂತ ಟೈಪ್ ಮಾಡಬೇಕು. ನೋಡಿ ಅಸ್ಥೆಟಿಕ್ ಅಂತ ಟೈಪ್ ಮಾಡಿದರೆ ಈ ಥರ ಬ್ಯಾಕ್ಗ್ರೌಂಡ್ ಬರುತ್ತೆ. ನೋಡಿ ಈಗ ಬೇಕಾದರೆ ನಿಮಗೆ ಥಂಬ್ನೇಲ್ ಬ್ಯಾನರ್ ಅಂತ ಸರ್ಚ್ ಮಾಡಿದ್ರು ನೋಡಿ ಥಂಬ್ನೇಲ್ ಬ್ಯಾಕ್ಗ್ರೌಂಡ್ ಇಲ್ಲಿ ಬರ್ತಿದೆ. ಇಲ್ಲಿ ನೋಡಿ ಈ ಥರ ಸರ್ಚ್ ಮಾಡಿದ್ರು ಕೂಡ ಬರ್ತವೆ. ಈ ಥರ ಬ್ಯಾಕ್ಗ್ರೌಂಡ್ ಬರ್ತದೆ ನೋಡಿ. ಇದನ್ನ ಡೌನ್ಲೋಡ್ ಹೇಗೆ ಮಾಡೋದು ಅಂದರೆ ಈಗ ಯಾವುದಾದ್ರೊಂದು ಈಗ ಸರ್ಚ್ ಆಯ್ಕೆ ಮಾಡ್ಕೊಳ್ಳಿ. ಈಗ ನೋಡಿ ಇಲ್ಲಿ 3 ಡಾಟ್ ಕೊಟ್ಟಿದ್ದಾರೆ, ಇಲ್ಲಿ ಕ್ಲಿಕ್ ಮಾಡಿ ಹಾಗೆ ಇಲ್ಲಿ ಡೌನ್ಲೋಡ್ ಇಮೇಜ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು. ನಿಮ್ಮದು ಗೂಗಲ್ನಲ್ಲಿ ಇದು ಡೌನ್ಲೋಡ್ ಆಗಿರುತ್ತೆ. ನೋಡಿ ಈ ಥರ ವೀಡಿಯೋಸ್ ನಿಮಗೆ ಆಲ್ಮೋಸ್ಟ್ ಎಲ್ಲ ಎಲ್ಲಿ ಸಿಗುತ್ತೆ ನೋಡಿ ಫ್ರೆಂಡ್ಸ್. ಹಾಗೆ ಇಲ್ಲಿ ಮೀಮ್ಸ್ ಕೂಡ ಇಲ್ಲೇ ಇರ್ತವೆ, ಮತ್ತು ಫೋಟೋಸ್ ಬೇಕಾದರೆ ಫೋಟೋಸು, ವೀಡಿಯೋಸು, ಮ್ಯಾಪ್, ಇನ್ವೆಸ್ಟ್ಮೆಂಟ್ ಕೂಡ ಇಲ್ಲೇ ಇರ್ತವೆ. ಈಗ ಎಲ್ಲ ಯೂಟ್ಯೂಬರ್ ಕೂಡ ಈ ಆ್ಯಪ್ನ ಯೂಸ್ ಮಾಡ್ತಾರೆ. ಈಗ ನೀವು ಮರಳಿ ಪಿಕ್ಸಲ್ ಲ್ಯಾಬ್ಗೆ ಬನ್ನಿ, ಓಪನ್ ಮಾಡ್ಕೊಳ್ಳಿ. ಹಾಗೆ ಈಗ ಇಮೇಜ್ ಸೈಜ್ ಯೂಟ್ಯೂಬ್ ಥಂಬ್ನೇಲ್ ಅಂತ ಕೊಡಿ, ಹಾಗೆ ಓಪನ್ ಮಾಡ್ಕೊಳ್ಳಿ, ಡಿಲೀಟ್ ಮಾಡಿ, ಹಾಗೆ ಫ್ರಾಮ್ ಗ್ಯಾಲರಿ ಅಂತ ನೋಡಿ. ಈಗ ಜಸ್ಟ್ ಡೌನ್ಲೋಡ್ ಮಾಡಿದ್ದು ಇಲ್ಲಿದೆ, ಇದನ್ನ ದೊಡ್ಡದು ಮಾಡ್ಕೊಳ್ಳಿ. ನೋಡಿ ಈ ಥರ ಡೌನ್ಲೋಡ್ ಮಾಡ್ಬೋದು. ಹಾಗೆ PNG ಬೇಕಂದರೆ ನೋಡಿ ಈಗ ಅದು ಕೂಡ ಇಲ್ಲೇ ಇರ್ತವೆ. ಈಗ PNG ಅಂತ ಡೌನ್ಲೋಡ್ ಮಾಡಿ ಸರ್ಚ್ ಮಾಡಿ. ಈಗ ನೋಡಿ PNG ಅಂತ ಈ ಥರ ಬಂದಿದೆ, ಇಲ್ಲಿ ಕ್ಲಿಕ್ ಮಾಡಿ. ಇದರ ರಿಲೇಟಿವ್ ಇಲ್ಲಿ ಕೆಳಗೆ ಬರ್ತವೆ ನೋಡಿ, ಈ ಥರ ಬಂದು. ಈಗ ರೇಟ್ ಬೇಕಂದರೆ ಈಗ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಬ್ಯಾಕ್ ಬನ್ನಿ, ಇಲ್ಲಿ ಸರ್ಚ್, ಇಲ್ಲಿ ಫ್ರಾಮ್ ಗ್ಯಾಲರಿ ಅಂತ ಕ್ಲಿಕ್ ಮಾಡಿ, ಇಲ್ಲಿ ಕ್ಲಿಕ್ ಮಾಡಿ. ಹಾಗೆ ಇದನ್ನ ಸೈಡ್ದು ಬ್ಯಾಕ್ಗ್ರೌಂಡ್ ತೆಗಿಬೇಕಂದ್ರೆ ನೋಡಿ ಇಲ್ಲಿ ಇರೇಜ್ ಅಂತ ಒಂದು ಆಪ್ಷನ್ ಇದೆ, ಇಲ್ಲಿ ಕ್ಲಿಕ್ ಮಾಡಿ. ಹಾಗೆ ಕಲರ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಬ್ಲ್ಯಾಕ್, ಓಕೆ ಮಾಡ್ಕೊಳ್ಳಿ. ಈಗ ನೋಡಿ ಅದು ಆಗಿಲ್ಲ, ಇನ್ನೊಮ್ಮೆ ಮಾಡ್ಕೋಣ. ಕಲರ್ ನೋಡಿ ಈಗ ಬ್ಲ್ಯಾಕ್ ಅಂತ, ಈಗ ರೈಟ್ ಮಾಡಿ ನೋಡಿ ಈ ಥರ ಆಗುತ್ತೆ. ಇದನ್ನ ನೀವು ಡಿಲೀಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಅಂತ. ಈಗ ಬ್ಯಾಕ್ಗ್ರೌಂಡ್ ಕಲರ್ ಬ್ಲ್ಯಾಕ್ ಕೊಡಿ. ನೋಡಿ ಈ ಥರ PNG ನಿಮಗೆ ಕಾಣುತ್ತೆ ನೋಡಿ ಮೂಲೆಯಲ್ಲಿ ಹಾಕಿದರೆ. ಹಾಗೆ ಈಗ ಒಂದು ಪರ್ಸನ್ ಎಂದು ಹಾಕಿದರೆ ನೋಡಿ ಯಾವ ಥರ ಅಂತ ನೋಡಿ ಈ ಥರ ಕಾಣುತ್ತೆ. ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳಿ ಬೇಕಾದರೆ. ನೋಡಿ ಈ ಥರ ಕಾಣುತ್ತೆ ಫ್ರೆಂಡ್ಸ್. ಹಾಗೆ ನಿಮಗೆ ಬೇಕಾದರೆ ಮೀಮ್ಸ್ ಕೂಡ ಇಲ್ಲೇ ಡೌನ್ಲೋಡ್ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದೇ ಥರ ವಿಡಿಯೋಗಳಿಗೆ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಹಾಗೆ ಈ ಥರ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.